ಎಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಂಗಳೂರಿನ ಸುದ್ದಿ ಇದೆ. ಬೆಂಗಳೂರಿನಲ್ಲಿ ಮೆಟ್ರೋ ಹಳಿಗಳ ಮೇಲೆ ಜಿಗಿಯೋ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸಾಲು ಸಾಲು ಇಂತಹ ಘಟನೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಕೊನೆಗೂ BMRCL ಎಚ್ಚೆತ್ತುಕೊಂಡಿದೆ. ಸಾಲು ಸಾಲು ಘಟನೆಗಳ ಬಳಿಕ ಎಚ್ಚೆತ್ತಂತಹ BMRCL ಟ್ರ್ಯಾಕ್ಗಳಿಂದ ಪ್ರಯಾಣಿಕರನ್ನ ದೂರ ಇರಿಸುವಂತಹ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ. ಯಾಕಂದ್ರೆ ಇಂತಹದ್ದೇ ಪ್ರಕರಣಗಳು ಸಾಲು ಸಾಲು ನಡೀತಾ ಇದ್ದು ಈಗ ಸ್ಟೀಲ್ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಿಲಿಕಾನ್ ಸಿಟಿ ಜನರ ಜೀವನಾಡಿಯಾಗಿರುವಂತಹ ಮೆಟ್ರೋ ಲೈನ್ ಈಗ ಮತ್ತೊಂದು ಮೈಲಿಗಲ್ಲಿಗೆ ಕಾಲಿಡ್ತಾ ಇರುವಂತಹದ್ದು. ಮೆಟ್ರೋದಲ್ಲಿ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತಹ ಕಪ್ಪು ಚುಕ್ಕೆ ಕೂಡ ಬಂದಿತ್ತು. ಸಾಕಷ್ಟು ಜನ ಮೊಬೈಲ್ ಬಿತ್ತು ಅಂತ ಜಂಪ್ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸೂಸೈಡ್ ಸ್ಪಾಟ್ ಆಗಿ ಮೆಟ್ರೋವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಮುಂದಾಗಿದ್ರು. ಈಗ ಅದಕ್ಕೆಲ್ಲದಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಇಡೋದಕ್ಕೆ ನಮ್ಮ ಮೆಟ್ರೋ ಈಗ ಆಲ್ರೆಡಿ ಸಕಲ ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಒಳಭಾಗದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೆಟ್ರೋದಲ್ಲಿ ಸಾರ್ವಜನಿಕರು ನಿಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವಘಡ ಸಂಭವಿಸಬಾರ್ದು, ಅದರ ಜೊತೆಗೆ ಅನಾಹುತವಾಗಿ ಕೂಡ ಅವ್ರು ಯಾರು ಕೂಡ ಅಳಿಗೆ ಜಂಪ್ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಈಗ ಸ್ಟೀಲ್ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ತಾ ಇರುವಂಥದ್ದು. ನಾವು ನಾರ್ಮಲ್ ಆಗಿ ರೋಡಲ್ಲಿ ಸುಮ್ಮನೆ ಇಟ್ಟಿರುವಂತಹ ಬ್ಯಾರಿಕೇಡ್ಗಳನ್ನು ನೋಡ್ತೀವಿ, ಆದರೆ ಇದು ಸುಮ್ಮನೆ ಇಟ್ಟಿರೋದಲ್ಲ. ಇದನ್ನು ಯಾರೂ ಕೂಡ ಎಷ್ಟು KGಯ ತೂಕ ಬಿದ್ದರೂ ಕೂಡ ಇದು ಮುರಿದು ಹೋಗದೇ ಇರುವಂತಹ ಬ್ಯಾರಿಕೇಡನ್ನು ಹಾಕಿರುವಂಥದ್ದು. ಯಾರಾದರೂ ಫೋರ್ಸ್ ಆಗಿ ತಳ್ಳಿದ್ರೂ ಕೂಡ ಇದು ಬ್ಯಾರಿಕೇಡ್ ಬಿದ್ದೋಗದೇ ಇರುವಂತಹ ನಿಟ್ಟಿನಲ್ಲಿ ಈಗ ಪ್ರಾಯೋಗಿಕವಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋಗೆ ಯಾರೆಲ್ಲ ಬರ್ತಾರೆ ಬೋರ್ಡಿಂಗ್ ಡಿಬೋರ್ಡಿಂಗ್ ಆಗುವಂಥ ಸಂದರ್ಭದಲ್ಲಿ ಒಂದು ಲೈನಲ್ಲಿ ಮಾತ್ರ ಅವರು ನಿಂತ್ಕೊಳ್ಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬೋರ್ಡಿಂಗ್ ಆಗುವಂಥದ್ದು. ಅದಾದ ನಂತರ ಡಿಬೋರ್ಡಿಂಗಿಗೂ ಕೂಡ ಜನ ನಿಂತು ಅದಾದ ನಂತರ ಅದೇ ಲೈನಲ್ಲಿ ಒಳಭಾಗಕ್ಕೆ ಹೋಗಬೇಕಾಗತ್ತೆ. ಈಗ ಆಲ್ರೆಡಿ ಸ್ಟೇಷನ್ನಲ್ಲಿ ಮೆಟ್ರೋಗಾಗಿ ಈಗ ಆಲ್ರೆಡಿ ಹಾಕಿದ್ದಾರೆ. ಅರ್ಧ ಭಾಗ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿರುವಂಥದ್ದು. ಪ್ರಾಯೋಗಿಕವಾಗಿ ಒಂದು ಲೈನಲ್ಲಿ ಮಾಡುವಂಥದ್ದು. ಇದು ಸಕ್ಸಸ್ ಆದರೆ ಸಂಪೂರ್ಣವಾಗಿ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಸ್ಟೀಲ್ ಬ್ಯಾರಿಕೇಡನ್ನು ಹಾಕೋದಕ್ಕೆ ಸಕಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಇದು ಎಷ್ಟು ಯೂಸ್ ಆಗುತ್ತೆ, ಸಾರ್ವಜನಿಕರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕೇಳ್ತಾ ಹೋಗೋಣ. ಇಲ್ಲೊಬ್ಬರು ಪ್ಯಾಸೆಂಜರ್ ಇದ್ದಾರೆ. ಮೇಡಮ್ ನಮಸ್ತೆ. ಸೊ ಮೇಡಮ್, ಸಾಕಷ್ಟು ಅಪಘಾತ ಆಗ್ತಾ ಇತ್ತು, ಕೆಲವೊಬ್ಬರು ಸೂಸೈಡ್ ಸ್ಪಾಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಈ ರೀತಿಯಾದಂತಹ ಬ್ಯಾರಿಕೇಡ್ ಹಾಕಿರೋದು ಎಷ್ಟು ಯೂಸ್ ಆಗುತ್ತೆ? ಖಂಡಿತವಾಗ್ಲೂ ಇದು ಒಂದು ವೆಲ್ಕಮ್ ಮಾಡುವಂತಹ ಸಂಗತಿ. ಯಾಕೆಂದರೆ ಗೌರ್ಮೆಂಟ್ ನಮಗೆ ಏನೇ ಅನುಕೂಲ ಮಾಡಿಕೊಟ್ರು ಅಲ್ಲಿ ಫಸ್ಟ್ ಪ್ರಯಾರಿಟಿ ಅಂತ ಬರೋದು ಸುರಕ್ಷತೆ. ಪ್ಯಾಸೆಂಜರ್ ಸುರಕ್ಷತೆ ಬಹಳ ಮುಖ್ಯ ಆಗುತ್ತೆ. 2 ನಿಮಿಷ ನಮಗೆ ಲೇಟ್ ಆಗ್ಬೋದು ಹತ್ತೋದಕ್ಕಾಗಲಿ ಅಥವಾ ಬೋರ್ಡಿಂಗ್ ಡಿಬೋರ್ಡಿಂಗ್ಗೆ ಕಷ್ಟ ಆಗ್ಬೋದು. ಬಟ್ ಆಬ್ಸಲ್ಯೂಟ್ಲಿ ಇಟ್ಸ್ ಅ ವೆರಿ ವೆಲ್ಕಮಿಂಗ್ ಥಿಂಗ್ ದ್ಯಾಟ್ ಸೆಕ್ಯೂರಿಟಿ, ಜನಗಳನ್ನ ಸೆಕ್ಯೂರಿಟಿ ಒಂದು ದೃಷ್ಟಿನಲ್ಲಿ ತಗೊಂಡು ಹಾಕಿರೋದು ಬಹಳ ಸ್ವಾಗತಾರ್ಹ. ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ಇದೇ ರೀತಿ ಮಾಡಬೇಕು ಅಂತೀರಾ? ಪ್ರೈಮ್ ಸ್ಟೇಷನ್ಸಲ್ಲಿ ಡೆಫಿನೆಟ್ಲಿ ಮಾಡಬೇಕು. ಪ್ರೈಮ್ ಸ್ಟೇಷನ್ಸಲ್ಲಿ ಆಗಬೇಕು ಇಂಥದ್ದು. ಆ್ಯಂಡ್ ಜನಸಂದಣಿ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಂಥ ಕಡೆ ಇಂಥ ಒಂದು ಕ್ರಮಗಳು ಬಹಳ ಸ್ವಾಗತಾರ್ಹ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು. ನೋಡಿದ್ರಲ್ಲ, ಈಗ ಆಲ್ರೆಡಿ ಪ್ರಾಯೋಗಿಕವಾಗಿ ಮೆಜೆಸ್ಟಿಕ್ನಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ ಏನಿದೆ, ಆ ಬ್ಯಾರಿಕೇಡನ್ನು ಹಾಕಿರುವಂಥದ್ದು ತುಂಬ ಉತ್ತಮ. ಈ ರೀತಿಯಾಗಿ ಹೆಚ್ಚಾಗಿ ಎಲ್ಲಿ ಜನ ಸೇರ್ತಾರೆ, ಸೊ ಅಂತಹ ಪ್ಯಾಸೆಂಜರ್ಸ್ಗಳಿರುವಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು ತುಂಬ ಉಪಯೋಗ. ಅದರ ಜೊತೆಗೆ ನಮ್ಮ ಮೆಟ್ರೋ ಏನು ಈ ರೀತಿಯಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಈ ರೀತಿಯ ಕಾರ್ಯಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಸ್ಗಳು ಕೂಡ ನಮ್ಮ ಮೆಟ್ರೋಗೆ ಬರ್ತಾರೆ ಅನ್ನುವಂತಹ ಮಾತನ್ನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.